ಕನ್ನಡ ಕಿರುತೆರೆಯ ಖ್ಯಾತ ನಟ ಅಶೋಕ್ ಹೆಗ್ಡೆ ಅವರು ಯಾರಿಗೆ ತಾನೇ ಗೊತ್ತಿಲ್ಲ. ನಿರ್ದೇಶಕನಾಗಿ ನಟನಾಗಿ ಗುರುತಿಸಿಕೊಂಡಿರುವ ಅಶೋಕ್ ಹೆಗ್ಡೆ ಅವರು ಕನ್ನಡದ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ, ಹೆಸರು ಮಾಡಿದ್ದಾರೆ. ಆದರೆ ಇಂತಹ ಪ್ರತಿಭಾನ್ವಿತ ಕಲಾವಿದನ ಬಾಳಿನಲ್ಲಿ ನಡೆದ ದುರಂತ ಕತೆ ಮಾತ್ರ ಯಾರಿಗೂ ಗೊತ್ತಿಲ್ಲ. ಹೌದು, ಹುಟ್ಟಿದ ಎರಡೂ ಮಕ್ಕಳನ್ನು ಕಳೆದುಕೊಂಡ ಅಶೋಕ್ ಹೆಗ್ಡೆ ಅವರು ಅನುಭವಿಸಿದ ನೋವು ಮಾತ್ರ ಕಣ್ಣೀರು ತರಿಸುವಂತಿದೆ. ಸದ್ಯ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ಖ್ಯಾತ ನಟ ಅಶೋಕ್ ಹೆಗ್ಡೆ ಅವರು ಕಿರುತೆರೆಯ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಕಿರುತೆರೆ ಜೊತೆಗೆ ಹಿರಿತೆರೆಯಲ್ಲೂ ನಟಿಸಿ ಅಶೋಕ್ ಅವರು ಖ್ಯಾತಿ ಪಡೆದಿದ್ದಾರೆ. ಅಶೋಕ್ ಹೆಗ್ಡೆ ಅವರು ಅಂಶು ಹೆಗ್ಡೆ ಎಂಬುವವರನ್ನು ಮದುವೆಯಾಗಿ ಸುಂದರ ಸಂಸಾರವನ್ನು ನಡೆಸುತ್ತಿದ್ದಾರೆ. ಈ ದಂಪತಿಗೆ ಮಕ್ಕಳಿಲ್ವಾ ಎಂಬ ಪ್ರಶ್ನೆ ಹಲವರಲ್ಲಿ ಕಾಡುತ್ತಿತ್ತು. ಈ ಬಗ್ಗೆ ಮಾತನಾಡುತ್ತಾ ನಟ ಅಶೋಕ್ ಹೆಗ್ಡೆ ಅವರು ತಮ್ಮ ಬದುಕಿನಲ್ಲಿ ನಡೆದಂತಹ ಘೋರ ಘಟನೆಯನ್ನು ಸಂದರ್ಶನವೊಂದರಲ್ಲಿ ಹಂಚಿಕೊಂಡು ಕಣ್ಣೀರಿಟ್ಟಿದ್ದಾರೆ. ನಟ ಅಶೋಕ್ ಹೆಗ್ಡೆ ಹಲವಾರು ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಅಶೋಕ್ ಹೆಗ್ಡೆ ಅವರು ತಮ್ಮ ವೃತ್ತಿ ಬದುಕನ್ನು ಮತ್ತು ಪರ್ಸನಲ್ ಲೈಫ್ನಲ್ಲಿ ಹಲವಾರು ಏಳು ಬೀಳುಗಳನ್ನು ಕಂಡು ಎಲ್ಲವನ್ನ ಸಹ ದಾಟಿ ನಿಂತವರು. 1995ರಲ್ಲಿ ಅಂಶು ಹೆಗ್ಡೆ ಅವರನ್ನು ಅಶೋಕ್ ಅವರು ಮದುವೆಯಾಗಿದ್ದಾರೆ. ರಾಧಾ ಕಲ್ಯಾಣ, ಕುಲವಧು ಧಾರಾವಾಹಿಗಳಲ್ಲಿ ಅಪ್ಪನ ಪಾತ್ರದಲ್ಲಿ ನಟಿಸಿದ್ದ ಅಶೋಕ್ ಹೆಗ್ಡೆ ಅವರಿಗೆ ಆ ಪಾತ್ರಗಳು ದೊಡ್ಡ ಖ್ಯಾತಿಯನ್ನು ತಂದುಕೊಟ್ಟಿತ್ತು. ಸದ್ಯ ಇದೀಗ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಅಶೋಕ್ ಹೆಗ್ಡೆ ಅವರು ನಟಿಸುತ್ತಿದ್ದಾರೆ. ಈ ನಡುವೆ ತಮ್ಮ ಜೀವನದ ಕಹಿ ಘಟನೆಯನ್ನು ನೆನೆದು ಸಂದರ್ಶನವೊಂದರಲ್ಲಿ ಕಣ್ಣೀರಾಕಿದ್ದಾರೆ. ತಮ್ಮ ಮಕ್ಕಳು ಹರಿಶ್ಚಂದ್ರ ಘಾಟಿನಲ್ಲಿ ಮಲಗಿದ್ದಾರೆ ಎಂದು ಭಾವುಕರಾಗಿದ್ದಾರೆ. ಹೌದು, ನಟ ಅಶೋಕ್ ಹೆಗ್ಡೆ ಹಾಗೂ ಅಂಶು ಹೆಗ್ಡೆ ಅವರಿಗೆ ಮಕ್ಕಳಿಲ್ವಾ ಎಂಬ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿತ್ತು. ಈ ಬಗ್ಗೆ ಮಾತನಾಡಿರುವ ಅಶೋಕ್ ಹೆಗ್ಡೆ ಅವರು, ನನಗೆ 2 ಮಕ್ಕಳಿದ್ದರು. ಪ್ರೆಗ್ನೆನ್ಸಿ ಸಮಯದಲ್ಲಿ ನನ್ನ ಹೆಂಡತಿಗೆ ಶುಗರ್ ಬಂದುಬಿಟ್ಟಿತ್ತು. 2 ಮಕ್ಕಳು ಹಾಗೆ ತೀರಿ ಹೋದವು. ನನ್ನ ಹೆಂಡತಿಗೆ ಇದ್ದಂತಹ ಶುಗರ್ ಮಗುವಿಗೆ ಅಟ್ಯಾಕ್ ಆಗಿ ತೀರಿಕೊಂಡಿತ್ತು. ಇದೇ ಹರಿಶ್ಚಂದ್ರ ಘಾಟಿನಲ್ಲಿ ಮಕ್ಕಳು ಮಲಗಿದ್ದಾರೆ. ಒಂದು ಮಗು ಆಯಿತು, ಅದು ಹಾಗೆ ಹೊರಟು ಹೋಯಿತು. ಇನ್ನೊಂದು ಮಗು ಆಯಿತು, ಅದು ಸಹ ಹಾಗೆ ಹೊರಟು ಹೋಯಿತು. ಮತ್ತೆ ಮಗು ಮಾಡಿಕೊಳ್ಳೋದು ಬೇಡ ಎಂದು ನಾನು ಮತ್ತು ನನ್ನ ಹೆಂಡತಿ ನಿರ್ಧರಿಸಿದ್ವಿ ಎಂದು ತಮ್ಮ ನೋವಿನ ಕಥೆಯನ್ನು ಹಂಚಿಕೊಂಡಿದ್ದಾರೆ. ನಾನು ಹೊರಗಡೆ ಚಿತ್ರೀಕರಣಕ್ಕೆ ಹೋದರೆ ಅಲ್ಲಿ ಬ್ಯುಸಿಯಾಗಿ ಬಿಡ್ತೀನಿ. ಅವಳೊಬ್ಬಳೇ ಮನೆಯಲ್ಲಿ ಇರೋದು ಮಾನಸಿಕ ಆಗಿಬಿಡುತ್ತೆ. ಮತ್ತೊಂದು ಮಗು ಆಗಿ ಅದು ಕೂಡ ಹೀಗೆ ಆಗಿಬಿಟ್ರೆ ಅನ್ನೋ ಭಯ ಕಾಡುತ್ತದೆ. ಅದಕ್ಕೆ ನಾವಿಬ್ಬರು ಕೂತುಕೊಂಡು ನಮಗೆ ಮಕ್ಕಳೇ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದುಬಿಟ್ವಿ. ನನಗೆ ನೀನು, ನಿನಗೆ ನಾನು ಅಂತ ನಿರ್ಧರಿಸಿದ್ದೆವು. ಇವತ್ತಿಗೂ ಸಹ ಅವಳು ನನ್ನನ್ನು ದದ್ದ ಅಂತ ಕರೆಯುತ್ತಾಳೆ. ನಾನು ಸಹ ಅವಳನ್ನು ದದ್ದ ಅಂತಲೇ ಕರೆಯುತ್ತೇನೆ. ಅವಳು ಯಾವುದೇ ನಿರೀಕ್ಷೆಯನ್ನಿಟ್ಟುಕೊಂಡು ನನ್ನನ್ನು ಪ್ರೀತಿಸಿಲ್ಲ. ಪ್ರೀತಿ ಒಂದನ್ನು ಮಾತ್ರ ಇಟ್ಟುಕೊಂಡು ಪ್ರೀತಿಸಿದ್ಲು. ಅದಕ್ಕೆ ಇವತ್ತಿನವರೆಗೂ ನಾನು ಮತ್ತು ನನ್ನ ಹೆಂಡತಿ ಗಟ್ಟಿಯಾಗಿದ್ದೇವೆ ಎಂದು ತಮ್ಮ ಮಡದಿ ಬಗ್ಗೆ ಅಶೋಕ್ ಹೆಗ್ಡೆ ಮಾತನಾಡಿದ್ದಾರೆ. ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಎಂದೂ ಸಹ ಹೋಗಲಿಲ್ಲ. ಎಷ್ಟೋ ಬಾರಿ ಜನ ಏನೇನೋ ಅಂದಿದ್ದಾರೆ. ನನಗೂ ಗೊತ್ತು ಅವಳು ಎಷ್ಟು ನೊಂದುಕೊಂಡಿರ್ತಾಳೆ ಅಂತ. ಮದುವೆಯಾಗಿ ಇಷ್ಟು ವರ್ಷವಾದರೂ ಮಕ್ಕಳಾಗಲಿಲ್ವಾ ಅಂದಾಗ ಹೆಣ್ಣು ಮಕ್ಕಳಿಗೆ ಅದನ್ನು ಸಹಿಸಲು ಆಗೋದಿಲ್ಲ. ಇದನ್ನು ಹೇಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಮದುವೆಯಾದ ಸಂದರ್ಭದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಊಟಕ್ಕೆ ಸಹ ದುಡ್ಡು ಇರ್ತಿರಲಿಲ್ಲ. ಬಹುಶಃ ಇದರ ಪರಿಣಾಮವೋ ಏನೋ ಆದ 2 ಮಕ್ಕಳು ಸಹ ಜೀವ ಕಳೆದುಕೊಳ್ಳುವುದಕ್ಕೆ ನಾನೇ ಕಾರಣವಾಗಿಬಿಟ್ಟೆ. ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಅಂತಹ ಸಮಯದಲ್ಲಿ ನನ್ನ ಹೆಂಡತಿ ಇವನ ಹತ್ರ ದುಡ್ಡಿಲ್ಲ, ಇವನು ಹೀರೋ ಆಗಲಿಲ್ಲ ಅಂತ ನನ್ನನ್ನು ಬಿಟ್ಟು ಹೋಗಲಿಲ್ಲ. ನನ್ನ ಜೊತೆ ನಿಂತ್ಕೊಂಡ್ಳು, ಸಾಥ್ ಕೊಟ್ಟಳು ಎಂದು ತಮ್ಮ ಕಷ್ಟದ ಸಮಯವನ್ನು ಅಶೋಕ್ ಹೆಗ್ಡೆ ನೆನಪಿಸಿಕೊಂಡಿದ್ದಾರೆ. ಇನ್ನು ಆ ಮಕ್ಕಳು ಹುಟ್ಟಿದಂತಹ ಆ ಮಕ್ಕಳು ಏನೂ ತಪ್ಪನ್ನು ಮಾಡಿರಲಿಲ್ಲ. ಮಕ್ಕಳನ್ನು ಉಳಿಸಿಕೊಳ್ಳೋಕ್ಕೆ ತುಂಬ ಪ್ರಯತ್ನಪಟ್ಟೆ, ಆದರೆ ಆಗಲಿಲ್ಲ. ಆ ಮಕ್ಕಳು ಏನು ತಪ್ಪು ಮಾಡಿಲ್ಲ. ಅದು ನರಕಕ್ಕಂತೂ ಹೋಗೋದಿಲ್ಲ, ಖಂಡಿತವಾಗ್ಲೂ ಸ್ವರ್ಗಕ್ಕೆ ಹೋಗಿರುತ್ತವೆ. ಅವತ್ತು ಕುಂಕುಮ ಭಾಗ್ಯ ಚಿತ್ರೀಕರಣ ಇತ್ತು. ಇದೇ ಹರಿಶ್ಚಂದ್ರ ಘಾಟಿನಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಬಟ್ಟೆ ಸಿಗುತ್ತದೆ. 2 ಬಟ್ಟೆಯನ್ನು ತೆಗೆದುಕೊಂಡೆ. ಒಂದು ಕೆಳಗೆ ಹಾಸಿ ಅದರ ಮೇಲೆ ನನ್ನ ಮಗುವನ್ನು ಮಲಗಿಸಿ ಮತ್ತೆ ಇನ್ನೊಂದು ಬಟ್ಟೆಯಿಂದ ಮುಚ್ಚಿದೆ. ಅಶೋಕ್ ಹೆಗ್ಡೆ ಆರ್ಟಿಸ್ಟ್ ಮಗ ಅಂತ ಎಲ್ಲೂ ಕೂಡ ಅವನಿಗೆ ಮರ್ಯಾದೆ ತೆಗೆಯಬಾರದು ಅಲ್ವಾ? ಅದು ಜೀವ ಕಳೆದುಕೊಂಡಿದ್ದರೂ ಸಹ, ಜೀವ ಇದ್ದರೂ ಸಹ. ಆದರೆ ನನ್ನ ಮತ್ತು ನನ್ನ ಹೆಂಡತಿಯ ಮನಸ್ಸಿನಲ್ಲಿ ಆ ಜೀವ ಇವತ್ತಿಗೂ ನಮ್ಮಲ್ಲಿಯೇ ಇದೆ ಎಂದಿದ್ದಾರೆ. ತೆರೆಯ ಮೇಲೆ ನಗುನಗುತ್ತಾ ಕಾಣಿಸಿಕೊಳ್ಳುವ ಕಲಾವಿದರ ಬದುಕಿನಲ್ಲಿ ಸಾಕಷ್ಟು ನೋವಿರುತ್ತದೆ ಎಂಬುದು ನಿಜಕ್ಕೂ ಅಕ್ಷರಶಃ ಸತ್ಯದ ಮಾತು. ಆದರೂ ತಮ್ಮ ಬದುಕು ಸಾಗಿಸುವ ಸಲುವಾಗಿ ಮುಖಕ್ಕೆ ಬಣ್ಣ ಹಚ್ಚಲೇಬೇಕು, ನಟನೆ ಮಾಡಲೇಬೇಕು, ಬದುಕು ಸಾಗಿಸಲೇಬೇಕು.
ಇಂತಹ ಸಾಕಷ್ಟು ಕಲಾವಿದರು ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿದ್ದಾರೆ. ಅದೇ ರೀತಿ ನೋವುಂಡವರು ನಟ ಅಶೋಕ್ ಹೆಗ್ಡೆ ಅವರು. ಅವರ ಮುಂದಿನ ಜೀವನ ತಮ್ಮ ಪತ್ನಿ ಅಂಚು ಅವರ ಜೊತೆ ಸುಂದರವಾಗಿರಲಿ ಎಂಬುದೇ ಕನ್ನಡಿಗರ ಹಾರೈಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.